ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಒಂದು ವಿಡಿಯೋ ಕ್ಲಾಸ್ಗೆ ಸ್ವಾಗತ. ನಾವು ಈ ಒಂದು ತರಗತಿಯಲ್ಲಿ 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆಲ್ಲ 9ನೇ ತರಗತಿಯಲ್ಲಿ ಈ ಮೇಲ್ಮೈ ವಿಸ್ತೀರ್ಣಗಳು, ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಅವುಗಳ ಘನಫಲಗಳು, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಅವುಗಳ ಘನಫಲಗಳನ್ನು ಕಂಡುಹಿಡಿಯತಕ್ಕಂಥ ಸೂತ್ರಗಳ ಬಗ್ಗೆ ನೀವು 9ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ ಮಕ್ಕಳೇ. ನಾನು ಇನ್ನೊಂದು ಸರಿ ಆ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳನ್ನ ನಾನು ರಿವೀಲ್ ಮಾಡ್ತಾ ಹೋಗ್ತೀನಿ ಮಕ್ಕಳೇ. ಮೊದಲನೇದಾಗಿ ಆಯತಘನ. ಹೌದಾ? ಇದು ನಮಗೆ ಆಯತಘನ ಆಯಿತಾ. ಇದನ್ನು ನಾವು ಆಯತಘನ ಅಂತ ಕರಿತೀವಿ. ಆಯತಘನ. ಈ ಆಯತಘನದ ಮೇಲ್ಮೈ ವಿಸ್ತೀರ್ಣ ಏನು ಬರುತ್ತೆ ಅಂತ ಹೇಳಿದರೆ, ಆಯತಘನದ ಮೇಲ್ಮೈ ವಿಸ್ತೀರ್ಣ 2 ಇಂಟು LB ಇಂಟು LB ಪ್ಲಸ್ LH ಪ್ಲಸ್ BH. ಇದು ಆಯತಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯತಕ್ಕಂಥ ಸೂತ್ರ. ಅದೇ ರೀತಿ ಶಂಕು ಬರುತ್ತೆ. ಹೌದಾ? ಶಂಕು ಯಾವ ಆಕಾರದಲ್ಲಿದೆ ಅಂತ ನಿಮಗೆ ಗೊತ್ತಿದೆ. ಇದು ಶಂಕುವಿನ ಆಕಾರ. ಹೌದಾ? ಈ ಥರ ಬರುತ್ತೆ ಶಂಕು ಬರುತ್ತೆ. ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥ ಸೂತ್ರ ನಿಮಗೆ. ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು ಬರ್ತಂದರೆ ಪೈಆರ್ ಎಂದು ಆರ್ ಅಂತ ಹೇಳಿದರೆ ಏನು ಬರುತ್ತೆ, ಅದರ ಶಂಕುವಿನ ವೃತ್ತಪಾದದ ತ್ರಿಜ್ಯ ಆಗುತ್ತೆ. ಎಲ್ಲ ಅಂತ ಹೇಳಿದರೆ ಓರೆ ಎತ್ತರ ಆಗುತ್ತೆ. ಅದೇ ರೀತಿ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು ಬರುತ್ತೆ ಅಂದರೆ, ಪೂರ್ಣ ಮೇಲ್ಮೈ ವಿಸ್ತೀರ್ಣ πr ಇಂಟು r ಪ್ಲಸ್ ಎಲ್ ಬರುತ್ತೆ. ನೆಕ್ಸ್ಟ್ ಸಿಲಿಂಡರ್. ಇದು ಕೂಡ ನಿಮಗೆ ಗೊತ್ತಿದೆ. ಹೌದಾ? ಇದನ್ನು ನಾವು ಸಿಲಿಂಡರ್ ಅಂತ ಕರಿತೀವಿ. ಇದು ಸಿಲಿಂಡರ್. ನೇರ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು ಬರುತ್ತೆ ಅಂತ ಹೇಳಿದ್ರೆ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2πr ಬರುತ್ತೆ. 2πr ಬರುತ್ತೆ. ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು ಬರುತ್ತೆ ಅಂದರೆ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಂಟು 2π ಇಂಟು r ಇಂಟು r ಪ್ಲಸ್ ಎಚ್ ಬರುತ್ತೆ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2πr ಇಂಟು r ಪ್ಲಸ್ ಎಚ್. ಇಲ್ಲೇನಾಗಿರುತ್ತೆ, r ಅಂತ ಹೇಳಿದರೆ ವೃತ್ತಪಾದ ಸಿಲಿಂಡರ್ನ ವೃತ್ತಾಕಾರದ ಪಾದದ ತ್ರಿಜ್ಯ ಆಗಿರುತ್ತೆ 6. ದೆನ್ ಎಚ್ ಅಂತ ಹೇಳಿದರೆ ಆ ಸಿಲಿಂಡರ್ನ ನೇರ ಎತ್ತರ ಆಗಿರುತ್ತೆ. ಇದೇ ರೀತಿ ಗೋಳ. ಹೌದಾ? ಇದನ್ನು ನಾವು ಗೋಳ ಅಂತ ಕರಿತೀವಿ. ಈ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು ಬರುತ್ತೆ ಅಂದರೆ 4πr² ಬರುತ್ತೆ. ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 4πr². ಅದೇ ರೀತಿ ಅರ್ಧಗೋಳ ಇತ್ತು ಅಂತಂದರೆ, ಇದನ್ನು ನಾವು ಅರ್ಧಗೋಳ ಅಂತ ಕರಿತೀವಿ. ಈ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು ಬರುತ್ತೆ ಅಂದರೆ 3πr² ಬರುತ್ತೆ. ಆಯ್ತಲ್ಲ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಬರುತ್ತೆ. ಇವು ಕೆಲವೊಂದು ಘನಾಕೃತಿಗಳು ನಾವು 9ನೇ ತರಗತಿಯಲ್ಲಿ
ಸೊ ಈ 10ನೇ ತರಗತಿಯಲ್ಲಿ ನಾವು ಜೋಡಿಸಿದ ಘನಾಕೃತಿಗಳ ಘನಫಲ ಮತ್ತು ಅವುಗಳ ಮೇಲ್ಮೈ ವಿಸ್ತೀರ್ಣಗಳನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು 10ನೇ ತರಗತಿಯಲ್ಲಿ ನಾವು ತಿಳಿತಾ ಹೋಗ್ತೀವಿ ಮಕ್ಕಳೇ. ಸೊ ನಿಮಗೆ 10ನೇ ತರಗತಿನಲ್ಲಿ ಇರ್ತಕ್ಕಂಥ ಜೋಡಿಸಿದ ಘನಾಕೃತಿಗಳ ಘನಫಲಗಳು ಅವುಗಳ ಮೇಲ್ಮೈ ವಿಸ್ತೀರ್ಣಗಳನ್ನು ನೀವು ತಿಳ್ಕೋಬೇಕು ಅಂತ ಹೇಳಿದರೆ ಈ ಎಲ್ಲ ಈ ಘನಾಕೃತಿಗಳು ಏನಿದ್ದಾವೆ, ಆಯತ ಇರ್ಬೋದು, ಶಂಕು ಇರ್ಬೋದು, ಸಿಲಿಂಡರ್ ಇರ್ಬೋದು, ಹೌದಾ, ಅದೇ ರೀತಿ ಗೋಳ ಇರ್ಬೋದು, ಅರ್ಧಗೋಳ ಇರ್ಬೋದು, ಅವುಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ತಿಳ್ಕೊಂಡಿದ್ರೆ ನಿಮಗೆ ಜೋಡಿಸಿದ ಘನಾಕೃತಿಗಳ ಘನಫಲಗಳು ಮತ್ತು ಅವುಗಳ ಮೇಲ್ಮೈ ವಿಸ್ತೀರ್ಣಗಳನ್ನು ತಿಳ್ಕೊಳ್ಳಿಕ್ಕೆ ತುಂಬ ಸುಲಭ ಆಗುತ್ತೆ ಮಕ್ಕಳೇ. ಸೊ ನಾವು ನಿಮ್ಮ ಡೈಲಿ ಲೈಫಲ್ಲಿ ಈ ಥರ ನೋಡ್ತಾ ಇರ್ತೀವಿ. ಒಂದು ಆಯಿಲ್ ಅಥವಾ ಪೆಟ್ರೋಲನ್ನು ಸಾಗಿಸ್ತಕ್ಕಂಥ ಒಂದು ವಾಹನ, ಆ ವಾಹನದ ಟ್ಯಾಂಕರ್ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ, ಹೌದಾ, ಈ ಥರ ಇರುತ್ತೆ. ಮೇಲ್ಮೈ ವಿಸ್ತೀರ್ಣ ನಾವು ಕಂಡುಹಿಡಿಬೇಕು ಅಂತ ಹೇಳಿದರೆ ಸೊ ಇದು ಯಾವುದರಿಂದ ಆಗಿದೆ ಅಂತ ಹೇಳಿದರೆ ನೋಡಿ, ಇಲ್ಲಿ ಒಂದು ಅರ್ಧಗೋಳ ಇದೆ, ಹೌದಾ, ಈ ಕಡೆ ಒಂದು ಅರ್ಧಗೋಳ ಇದೆ, ಅರ್ಥ ಆಗ್ತಿದೆಯಲ್ಲ, ಮಧ್ಯೆ ಒಂದು ಸಿಲಿಂಡರ್ ಇದೆ. ಅಂದರೆ ಎರಡು ಅರ್ಧಗೋಳಗಳನ್ನು ಒಂದು ಸಿಲಿಂಡರಿಗೆ ಜೋಡಿಸಿದಾಗ ನಮಗೆ ಈ ಥರದ ಆಕೃತಿ ಸಿಗುತ್ತೆ ನಿಮಗೆ. ಸೊ ಇದೇ ಥರ ನಿಮ್ಮ ಔಷಧಿ ಕ್ಯಾಪ್ಸೂಲ್ಗಳು ಬರುತ್ತೆ. ಸೊ ಔಷಧಿ ಕ್ಯಾಪ್ಸೂಲ್ಗಳು ಕೂಡ ಇದೇ ರೂಪದಲ್ಲಿ ಇರುತ್ತೆ. ಸೊ ಅದು ಯಾವ ಥರ ಇದು ಉಂಟಾಗಿದೆ ಅಂದರೆ ನೋಡಿ, ಈ ಒಂದು ಅರ್ಧಗೋಳ ಇದೆ, ಹೌದಾ, ಸೊ ಇದೊಂದು ಅರ್ಧಗೋಳ. ಇಲ್ಲೇನಿದೆ ಅಂತ ಹೇಳಿದರೆ ಒಂದು ಸಿಲಿಂಡರ್ ಇದೆ, ಇದು ಒಂದು ಸಿಲಿಂಡರು, ಹೌದಾ. ನೆಕ್ಸ್ಟು ಈ ಕಡೆ ಒಂದು ಅರ್ಧಗೋಳ ಇದೆ, ಈ ಕಡೆ ಒಂದು ಅರ್ಧಗೋಳ ಇದೆ. ಆಯಿತಾ. ಈ ಸಿಲಿಂಡರ್ಗೆ, ಒಂದು ಸಿಲಿಂಡರ್ಗೆ ಎರಡು ಅರ್ಧಗೋಳಗಳನ್ನು ಸೇರಿಸಿದಾಗ ನಮಗೆ ಈ ಆಕೃತಿ ಉಂಟಾಗುತ್ತೆ, ಹೌದಾ. ಸೊ ಇವುಗಳನ್ನು ನಾವೇನಂತ ಕರಿತೀವಿ ಅಂತ ಹೇಳಿದರೆ ಜೋಡಿಸಿದ ಘನಗಳ ಮೇಲ್ಮೈ ವಿಸ್ತೀರ್ಣ, ಹೌದಾ. ಇದರ ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂದರೆ ಈ ಥರ ಘನಗಳನ್ನು ಜೋಡಿಸಿದಾಗ ನಮಗೆ ಈ ಆಕೃತಿಯ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಸೊ ಇವುಗಳಿಗೆ ಏನಂತ ಕರಿತೀವಿ ನಾವು, ಜೋಡಿಸಿದ ಘನಗಳ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ. ಜೋಡಿಸಿದ ಘನಗಳ ಮೇಲ್ಮೈ ವಿಸ್ತೀರ್ಣ. ಜೋಡಿಸಿದ ಘನಗಳ ಮೇಲ್ಮೈ ವಿಸ್ತೀರ್ಣ. ಸೊ ನಮಗೆ ಈ ಘನಾಕೃತಿಯ, ಈ ಜೋಡಿಸಿರ್ತಕ್ಕಂಥ ಘನಾಕೃತಿ ಯಾವ ಇದರಲ್ಲಿ ಸಿಗುತ್ತೆ, ಇದರ ವಿಸ್ತೀರ್ಣ ಏನಾಗಿರುತ್ತೆ, ಯಾವುದು ಸಮನಾಗಿರುತ್ತೆ ಅಂತ ಹೇಳಿದರೆ ಇಲ್ಲಿ ನಮ್ಮ ಹೊಸ ಘನದ ಮೇಲ್ಮೈ ವಿಸ್ತೀರ್ಣ, ಇಲ್ಲಿ ಘನದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಏನಿದೆ, ಮೊದಲ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಇದು ಮೊದಲ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಇದೇನಿದು, ಇದು ಸಿಲಿಂಡರ್. ಸೊ ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೂಡಬೇಕು. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅದಕ್ಕೆ ಮತ್ತೇನು ಕೊಡಬೇಕು, ನೆಕ್ಸ್ಟ್ ಇಲ್ಲಿ ಎರಡನೇ ಅರ್ಧಗೋಳ ಕೂಡಿದ್ವಿ, ಹೌದಾ. ಸೊ ಇದು ಈ ಥರ ಇದೆ, ಎರಡನೇ ಅರ್ಧಗೋಳ, ಎರಡನೇ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಹೌದಾ. ಸೊ ಇವುಗಳನ್ನು ಕೂಡಿ ನಮಗೆ ಯಾವ ಆಕಾರ ಸಿಗುತ್ತೆ ಅಂದರೆ ನಮ್ಮ ಹೊಸ ಘನಾಕೃತಿ ಸಿಗುತ್ತೆ, ಅದು ಈ ಆಕಾರದಲ್ಲಿ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಸಿಲಿಂಡರ್ ಅಂತ ಕರಿತೀವಿ, ಹೌದಾ. ಸೊ ಇದು ಅರ್ಧಗೋಳ, ಇದು ಅರ್ಧಗೋಳ. ಸೊ ಇದನ್ನು ಇದಕ್ಕೆ ಜೋಡಿಸಿ, ಇದನ್ನು ಇದಕ್ಕೆ ಜೋಡಿಸಿದ್ರೆ, ಹೌದಾ, ಇದ್ರ ಒಟ್ಟು ವಿಸ್ತೀರ್ಣ ಏನಾಗಿರುತ್ತೆ ಅಂದರೆ ನೋಡಿ ನಮಗೆ ಈ ಆಕಾರದಲ್ಲಿ ಸಿಗುತ್ತೆ, ಆಯಿತಾ. ಸೊ ಅದೇ ಥರ ಈ ಥರ ನೋಡಿ, ಇವಾಗ ಇದು ನಮ್ಮ ಔಷಧಿ ಕ್ಯಾಪ್ಸೂಲ್ನಲ್ಲಿ ಇದನ್ನು ಬಳಸ್ತೀವಿ. ಸೊ ಇದು ಕೂಡ ಅರ್ಧಗೋಳ,
ನೋಡಿ ಇದನ್ನು ಒಂದೇ ಇದೆ. ಸೊ ಒಂದನ್ನು ಈ ಸೈಡ್ ಇಟ್ಟಿರ್ತಾರೆ, ಇನ್ನೊಂದನ್ನು ಈ ಸೈಡ್ ಇಟ್ಟಿರ್ತಾರೆ. ಈ ಟರ್ಮ್ ನಮ್ಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಈ ಜೋಡಿಸಿದ ಘನಾಕೃತಿ ಸಿಗುತ್ತೆ, ಈ ಮೂರನ್ನು ಕೂಡಿದಾಗ. ಸೊ ಅದೇ ರೀತಿ ಇನ್ನೊಂದಿದೆ, ಒಂದು ಆಟಿಕೆ ಇದೆ, ಹೌದಾ? ಸೊ ಆಟಿಕೆ ಯಾವ ಆಕಾರದಲ್ಲಿದೆ ಅಂತ ಹೇಳಿದ್ರೆ ಈ ಆಕಾರದಲ್ಲಿ ಆಟಿಕೆ ಇದೆ, ಹೌದಾ? ಸೊ ಇದೇನಿದು, ಇದು ಶಂಕು, ಹೌದಾ? ಈ ಆಕಾರದಲ್ಲಿ ಒಂದು ಆಟಿಕೆ ಇದೆ. ಸೊ ಈ ಆಕಾರದಲ್ಲಿ ಇರ್ತಕ್ಕಂಥ ಆಟಿಕೆ ನಮಗೆ ಹೇಗೆ ಸಿಗುತ್ತೆ ಅಂದರೆ, ಒಂದು ಶಂಕುವಿಗೆ ಒಂದು ಅರ್ಧಗೋಳವನ್ನು ಸೇರಿಸಿದಾಗ ನಮಗೆ ಈ ಥರದ ಆಟಿಕೆ ಸಿಗುತ್ತೆ. ಸಪೋಸ್ ನಮಗೆ ಡೈಲಿ ಲೈಫಲ್ಲಿ ಈ ಥರದ ಒಂದು ಯಾವುದೋ ಆಟಿಕೆ ಇರುತ್ತೆ, ಅದರ ಯಾವುದೋ ಒಂದು ವಸ್ತು ಇರುತ್ತೆ, ಅದರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು ಅಂದಾಗ ಅದನ್ನು ಹೇಗೆ ಕಂಡುಹಿಡಿಯೋದು? ಸೊ ಈ ಎರಡೂ ಆಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳನ್ನು ಕೂಡಿದರೆ ನಮಗೆ ಈ ಆಕೃತಿಯ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಅಂದರೆ ಯಾವ ಥರ ಸಿಗುತ್ತೆ ಅದು? ಯಾವ ಥರ ಅಂತ ಹೇಳಿದ್ರೆ ಈ ಥರ ಸಿಗುತ್ತೆ ನೋಡಿ. ಸೊ ಇದೇನಿದು, ಇದು ಶಂಕು, ಹೌದಾ? ಈ ಶಂಕುವಿಗೆ ಒಂದು ಅರ್ಧಗೋಳ ಸೇರಿಸಿದ್ರೆ ನೋಡಿ ಈ ಆಕೃತಿ ಆಗುತ್ತೆ. ಸೊ ಈ ಜೋಡಿಸಿರ್ತಕ್ಕಂಥ ಹೊಸ ಘನಾಕೃತಿಯ ವಿಸ್ತೀರ್ಣ ಯಾವುದಕ್ಕೆ ಸಮನಾಗಿರುತ್ತೆ ಅಂದರೆ ಈ ಶಂಕುವಿನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ, ಇವೆರಡನ್ನು ಕೂಡಿದರೆ ನಮಗೇನು ಸಿಗುತ್ತೆ ಅಂತ ಹೇಳಿದ್ರೆ ಈ ಹೊಸ ಘನಾಕೃತಿ ಸಿಗುತ್ತೆ. ಸೊ ಅದು ಹೇಗೆ ಸಿಗುತ್ತೆ? ಒಂದು ಈ ಥರ ಇದೆ, ಹೌದಾ? ಈ ಥರ ಒಂದು ಶಂಕು ಇದೆ, ಹೌದಾ? ಸೊ ಈ ಶಂಕುವಿಗೆ ನಾವೇನನ್ನು ಸೇರಿಸ್ತಾ ಇದ್ದೀವಿ? ಇದನ್ನು ಸೇರಿಸ್ತಾ ಇದ್ದೀವಿ, ಒಂದು ಅರ್ಧಗೋಳವನ್ನು ಸೇರಿಸ್ತಾ ಇದ್ದೀವಿ ಶಂಕುವಿನ ಪಾದಕ್ಕೆ, ಹೌದಾ? ಸೊ ಆಗ ನಮಗೆ ಯಾವ ಆಕೃತಿ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಇವೆರಡನ್ನು ಸೇರಿಸಿದ್ರೆ ನಮಗೆ ಈ ಆಕೃತಿ ಸಿಗುತ್ತೆ, ಹೌದಾ? ಆಗಿದ್ರೆ ಸೊ ಈ ಆಕೃತಿಯ ಈ ಹೊಸ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಯಾವುದಕ್ಕೆ ಸಮನಾಗಿರುತ್ತೆ ಅಂದರೆ ಇದಕ್ಕೆ ಶಂಕುವಿನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಎರಡನ್ನು ಕೂಡಿದರೆ ಈ ಆಕೃತಿಯ ಈ ಘನಾಕೃತಿ ಸಿಗುತ್ತೆ, ಹೌದಾ? ಇದು ನಮ್ಮ ಹೊಸ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಸೊ ಈ ರೀತಿ ನಮಗೆ ಇವನ್ನ ನಾವು ಏನಂತ ಕರಿತೀವಿ ಅಂದರೆ ಜೋಡಿಸಿದ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳು ಅಂತ ಕರಿತೀವಿ, ಹೌದಾ? ಸೊ ನಮ್ಮ ನಿತ್ಯ ಜೀವನದಲ್ಲಿ ಹಲವಾರು ಸಂದರ್ಭದಲ್ಲಿ ಈ ಥರ ಇರ್ತಕ್ಕಂಥ ಆಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳನ್ನ ಕಂಡುಹಿಡಿಯಬೇಕಾದಂಥ ಅವಶ್ಯಕತೆ ಬರುತ್ತೆ. ಸೊ ಇವನ್ನೆಲ್ಲ ನಾವು ಯಾಕೆ ಕಲಿಬೇಕು ಅಂತ ಹೇಳಿದರೆ, ಸೊ ಇದೇ ಘನಾಕೃತಿಗಳ ಟೈಪು ಹೊರಗಡೆ ನಮ್ಮ ಸನ್ನಿವೇಶದಲ್ಲಿ, ಹೌದಾ, ಅಥವಾ ಹೊರಗಿನ ಪ್ರಪಂಚದಲ್ಲಿ ಅದೇ ಥರದ ಒಂದು ಆಕೃತಿ ಇರ್ಬೋದು, ಅದೇ ಥರದ ಒಂದು ಬಿಲ್ಡಿಂಗ್ ಇರ್ಬೋದು, ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಅಥವಾ ಯಾವುದೋ ಒಂದು ಟ್ಯಾಂಕ್ ಇರ್ಬೋದು, ನೀರಿನ ಟ್ಯಾಂಕ್ ಇರ್ಬೋದು. ಸೊ ಆ ನೀರಿನ ಟ್ಯಾಂಕ್ ಎಷ್ಟು ನೀರನ್ನು ಹಿಡಿಸುತ್ತೆ, ಹೌದಾ? ಅಥವಾ ಈ ಥರದ ಆಕೃತಿ ಯಾವುದೋ ಒಂದು ವಿನ್ಯಾಸ ಇರ್ತಕ್ಕಂಥ ಒಂದು ಕಟ್ಟಡನೋ, ಹೌದಾ, ಅಥವಾ ಒಂದು ಕಲಾಕೃತಿನೋ ಅದು ಎಷ್ಟು ಬಣ್ಣವನ್ನು ತಗೊಳುತ್ತೆ, ಅದಕ್ಕೆ ಬಳಿಯೋದಕ್ಕೆ ಬೇಕಾಗಿರ್ತಕ್ಕಂಥ ಬಣ್ಣದ ಪ್ರಮಾಣ ಎಷ್ಟು. ಸೊ ಅವನ್ನೆಲ್ಲ ಕಂಡುಹಿಡಿಯಬೇಕಾದಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗುತ್ತೆ, ಈ ಜೋಡಿಸಿದ ಘನಗಳ ಮೇಲ್ಮೈ ವಿಸ್ತೀರ್ಣಗಳನ್ನು ತಿಳ್ಕೋಬೇಕು. ಸೊ ಆ ಜೋಡಿಸಿದ ಘನಗಳ ಮೇಲ್ಮೈ ವಿಸ್ತೀರ್ಣಗಳನ್ನು ಅಂತ ಹೇಳಿದರೆ ನಮಗೇನು ಗೊತ್ತಿರಬೇಕು? ಮೊದಲು ಈ ಘನಾಕೃತಿಗಳ ಪಾರ್ಶ್ವಮೇಲ್ಮೈ ವಿಸ್ತೀರ್ಣಗಳು, ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಪರಿಗಳು ಗೊತ್ತಿದ್ದರೆ ನಮಗೆ ತುಂಬ ಸರಳವಾಗಿ ಈ ರೀತಿ ಜೋಡಿಸಿದ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳನ್ನು ತಿಳ್ಕೋಬಹುದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಉದಾಹರಣೆಗಳನ್ನು ನೋಡೋಣ. ಅದಕ್ಕೆ ಸಂಬಂಧಪಟ್ಟ ಒಂದು ಉದಾಹರಣೆ ನೋಡೋಣ. ಮೊದಲನೇ ಸಮಸ್ಯೆ ಅಂತಂದರೆ, ರಶೀದನು ಹುಟ್ಟುಹಬ್ಬದ ಉಡುಗೊರೆಯಾಗಿ ಒಂದು ಬುಗುರಿಯನ್ನು ಪಡೆದನು. ಬುಗುರಿಯ ಹೊರಮೇಲ್ಮೈಗೆ ಬಣ್ಣ ಇರಲಿಲ್ಲ. ಅವನ ಬಳಿ ಇರುವ ಬಣ್ಣದ ಕಡ್ಡಿಗಳಿಂದ ಅಂದರೆ ಕ್ರಯಾನ್ಸ್ನಿಂದ ಬಣ್ಣ ಬಳಿಯಲು ಬಯಸಿದ್ದಾನೆ. ಬುಗರಿಯ ಶಂಕುವಿನ ಪಾದದ ಮೇಲೆ ಅರ್ಧಗೋಳವನ್ನು ಇರಿಸಿದ ಹಾಗೆ ಕಾಣುತ್ತದೆ. ಬುಗರಿ ಹೇಗೆ ಕಾಣುತ್ತೆ? ಶಂಕುವಿನ ಪಾದದ ಮೇಲೆ ಅರ್ಧಗೋಳ ರೀತಿಯನ್ನು ಇರಿಸಿದ ಕಾಣುತ್ತದೆ. ಈ ಥರ ಶಂಕು ಇದೆ, ಅಲ್ವಾ? ಈ ಶಂಕುವಿನ ಪಾದದ ಮೇಲೆ ಈ ಥರ ಒಂದು ಅರ್ಧಗೋಳವನ್ನು ಇರಿಸಿದಾಗ ನಮಗೆ ಕಾಣ್ತಾ ಇದೆ, ಈ ಥರ ಕಾಣ್ತಾ ಇದೆ. ಸೊ ಈಗ ಬುಗರಿಯ ಸಂಪೂರ್ಣ ಎತ್ತರ 5 ಸೆಂಟಿಮೀಟರ್, ಒಟ್ಟು ಬುಗರಿ ಎತ್ತರ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ 5 ಸೆಂಟಿಮೀಟರ್ ಆಯಿತಾ. ನೆಕ್ಸ್ಟು ಮತ್ತು ವ್ಯಾಸ 3.5 ಸೆಂಟಿಮೀಟರ್. ವ್ಯಾಸ ಅಂತ ಹೇಳಿ ಇಲ್ಲಿಂದ ಇಲ್ಲಿ, ಸೊ ಇದು 3.5 ಸೆಂಟಿಮೀಟರ್ ಇದೆ.
ಅವನು ಬಣ್ಣ ಹಚ್ಚಬೇಕಾದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುತ್ತೆ. ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುತ್ತೆ. ಸೊ ಇದರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕಾದ್ರೆ ಏನು ಮಾಡಬೇಕು ನಾವು? ಸೊ ಇದು ಶಂಕುವಿನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು, ಆಮೇಲೆ ಅರ್ಧಗೋಳದ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು, ಆಮೇಲೆ ಅವೆರಡೂ ಪಾರ್ಶ್ವಮೇಲ್ಮೈ ವಿಸ್ತೀರ್ಣಗಳನ್ನು ಕೂಡಿದರೆ ನಮಗೆ ಬುಗುರಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಸೊ ಈಗ ಫಸ್ಟು ಅರ್ಧಗೋಳದ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು. ಸೊ ಇದು ಅರ್ಧಗೋಳಾಕಾರದ ಸೊಲ್ಯೂಷನ್. ಅರ್ಧಗೋಳದ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ನಮಗೆ ಗೊತ್ತಿದೆ ಎಷ್ಟಿದೆ ಇದು 2πr². 2πr². ಅರ್ಧಗೋಳದ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ. ಸೊ ಇಲ್ಲಿ ಆರ್ ಅಂತ ಹೇಳಿದ್ರೇನು? ಆರ್ ಅಂತ ಹೇಳಿದರೆ ತ್ರಿಜ್ಯ, ಬಟ್ ನಮಗೇನು ಕೊಟ್ಟಿದ್ದಾರೆ? ಇಲ್ಲಿ ವ್ಯಾಸ ಕೊಟ್ಟಿದ್ದಾರೆ. ಸೊ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 3/2r, ಇದರ ಅರ್ಧ, ಅಂದರೆ ವ್ಯಾಸದ ಅರ್ಧ ತ್ರಿಜ್ಯ ಆಗುತ್ತೆ. ಸೊ ಅದನ್ನ ಈ ಸೂತ್ರಕ್ಕೆ ಹಾಕ್ತೀನಿ. ಏನಾಗುತ್ತೆ? 2 ಇಂಟು ಇದನ್ನು 22/7 ಇಂಟು 3.5/2 ಹೋಲ್ ಸ್ಕ್ವೇರ್. ಹೌದಾ? ಏಕೆಂದರೆ ಆರ್ ಅಂತ ಹೇಳಿದರೆ 3.5, ಆರ್ ಸ್ಕ್ವೇರ್ ಅಂತ ಹೇಳಿದರೆ 3.2 ಹೋಲ್ ಸ್ಕ್ವೇರ್. ಹೌದಾ? ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದನ್ನು ಇನ್ನೊಂದು ರೀತಿ ಬರ್ಕೊಂಡ್ರೆ 22/7 ಇಂಟು 3.5/2 ಇಂಟು 3.5/2 ಅಂತ. ಇದು ಯಾವುದೊಂದು ಅರ್ಧಗೋಳದ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ. ಸೊ ಮತ್ತೇನು ಮಾಡ್ಬೇಕು ನಾವು? ಈ ಶಂಕುವಿನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು. ಹೌದಾ? ಆ ಎರಡನ್ನೂ ಕೂಡಿದ್ರೆ ಮಾತ್ರ ನಮಗೆ ಏನು ಸಿಗುತ್ತೆ? ನಮ್ಮ ಬುಗುರಿಯ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಸೊ ಶಂಕುವಿನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದಕ್ಕಿಂತ ಮೊದಲು ಶಂಕುವಿನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಗೊತ್ತಿದೆ ನಮಗೆ. ಏನೋ πr. ಇಲ್ಲಿ ಆರ್ ಅಂದರೆ ಏನು ಅಂತ ಹೇಳಿದರೆ, ಆರ್ ಅಂತ ಹೇಳಿದರೆ ಓರೆ ಎತ್ತರ. ಬಟ್ ಅವ್ರು ನಮ್ಗೆ ಏನು ಕೊಟ್ಟಿದ್ದಾರೆ? ನೇರ ಎತ್ತರ ಕೊಟ್ಟಿದ್ದಾರೆ. ನೇರ ಎತ್ತರನಲ್ಲ, ಒಟ್ಟು ಬುಗುರಿಯ ಎತ್ತರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬುಗುರಿಯ ಎತ್ತರ, ಬುಗುರಿಯ ಎತ್ತರ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಹೌದಾ? ಸೊ ಇಲ್ಲಿಂದ ಇಲ್ಲಿ 5 ಸೆಂಟಿಮೀಟರ್ ಇದೆ. ಆಯಿತಾ? ಸೊ ಅದರಲ್ಲಿ ಇದ್ರ ತ್ರಿಜ್ಯನೂ ಸೇರಿಕೊಂಡಿದೆ. ಗೊತ್ತಾಗ್ತಿದೆಯಲ್ಲ? ಸೊ ಇದು ನಮಗೆ ಏನು ಕಂಡುಹಿಡಿಯಬೇಕಾಗಿದೆ? ನಾವು ಈ ಶಂಕುವಿನ ಎತ್ತರ ಕಂಡುಹಿಡಿಯಬೇಕು ನಾವು. ಹೌದಾ? ಬುಗುರಿ ಎತ್ತರ, ಇದು ಶಂಕುವಿನ ಎತ್ತರ. ಬುಗುರಿ ಎತ್ತರ ಆಮೇಲೆ ಬರುತ್ತೆ. ಶಂಕುವಿನ ಎತ್ತರ. ಶಂಕುವಿನ ಎತ್ತರದಲ್ಲಿ ಶಂಕುವಿನ ಎತ್ತರ ಕಂಡುಹಿಡಿಯಬೇಕಂದ್ರೆ ಈ ಬುಗುರಿಯ ಎತ್ತರದಲ್ಲಿ ನಾವೇನು ಮಾಡಬೇಕು? ಈ ಅರ್ಧಗೋಳದ ತ್ರಿಜ್ಯವನ್ನು ಕಳೆಯಬೇಕು ನಾವು. ಸೊ ಶಂಕುವಿನ ಎತ್ತರ ಇಸ್ ಈಕ್ವಲ್ ಟು ಬುಗುರಿಯ ಎತ್ತರ ಮೈನಸ್ ಅದರಲ್ಲಿ ಏನು ಮಾಡಬೇಕು ನಾವು? ಅರ್ಧಗೋಳದ ತ್ರಿಜ್ಯ. ಸೊ ಈ ತ್ರಿಜ್ಯ ಕಳೆಯಬೇಕು. ಅರ್ಧಗೋಳದ ತ್ರಿಜ್ಯ ಅಂದರೆ ಬುಗುರಿಯ ಎತ್ತರ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಸೊ ಅರ್ಧಗೋಳದ ತ್ರಿಜ್ಯ ಎಷ್ಟಿದೆ ಅಂತ ಹೇಳಿದರೆ 3.5/2. ಸೊ ಇದೇನಿದು? ಇದು ನೇರ ಎತ್ತರ h. ನೇರ ಎತ್ತರ h. ಸೊ ಈಗ ಏನು ಕಂಡುಹಿಡ್ಕೋಬೇಕು ನಾವು? ಓರೆ ಎತ್ತರ ಕಂಡುಹಿಡ್ಕೋಬೇಕು. ಹೌದಾ? ಸೊ ಓರೆ ಎತ್ತರ ಕಂಡುಹಿಡಿಯೋ ಸೂತ್ರ ಏನು ಅಂತ ಹೇಳಿದರೆ ಓರೆ ಎತ್ತರ L ಇಸ್ ಈಕ್ವಲ್ ಟು r² + h² ಆಗುತ್ತೆ. ಅಂದರೆ ಈ ಥರ ಇರುತ್ತೆ ನೋಡಿದು. ಇದನ್ನು ಇದು ಓರೆ ಎತ್ತರ L, ಇದು r, ಇದು h. ಹೌದಾ? ಸೊ ಓರೆ ಎತ್ತರ ಇದು ಪೈಥಾಗರಸ್ ಥಿಯರಮ್ ಹಾಕಿದರೆ ಓರೆ ಎತ್ತರ L² ಇಸ್ ಈಕ್ವಲ್ ಟು ಏನಾಗುತ್ತೆ? h² + r² ಆಗುತ್ತೆ. ಇದು ಓರೆ ಎತ್ತರ, ಇದು ನೇರ ಎತ್ತರ, ಇದು ತ್ರಿಜ್ಯ. ಆಯಿತಾ? ಸೊ L² ಇಸ್ ಈಕ್ವಲ್ ಟು ಏನಾಗುತ್ತೆ? L ಇಸ್ ಈಕ್ವಲ್ ಟು √h² + r² ಆಗುತ್ತೆ. ಸೊ ಈಗ 5 ಮೈನಸ್ 3.2 ಅಂದರೆ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? ಸೊ ಇಲ್ಲಿ 2 10 ಮೈನಸ್ 3.5 10 ಮೈನಸ್ 3.5 ಅಂದರೆ ಅದೆಷ್ಟು ಬರುತ್ತೆ ನಮಗೆ? 6.5 ಬರುತ್ತೆ. ಹೌದಾ? 6.5/2 ಬರುತ್ತೆ. 6.5/2 ಅಂದರೆ 2 3 6. ಹೌದಾ? ಇಲ್ಲಿ 2 4 5 ಅಂದರೆ 3.25 ಬರುತ್ತೆ.
ಏನಿದು ಇದು ನೇರ ಎತ್ತರ ಶಂಕುವಿನ ನೇರ ಎತ್ತರ ಎಚ್ ಎಲ್ ಹೌದಾ. ಸೊ ನಮಗೆ ಏನು ಬೇಕಾಗಿದೆ ಇಲ್ಲಿ ಓರೆ ಎತ್ತರ ಬೇಕಾಗಿದೆ ಹೌದಾ. ಓರೆ ಎತ್ತರ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಅಲ್ವಾ. ಈ ಥರ ಶಂಕು ಇದ್ದಾಗ ಇದು ತ್ರಿಜ್ಯ ಆರ್ ಎತ್ತರ ಎಚ್ ಹೌದಾ. ಓರೆ ಎತ್ತರ ಎಲ್. ಸೊ ನಾವು ಏನು ಕಂಡುಹಿಡಿಯಬೇಕಾಗಿದೆ ಓರೆ ಎತ್ತರ ಎಲ್ ಕಂಡುಹಿಡಿಯಬೇಕಾಗಿದೆ. ಸೊ ಇದಕ್ಕೆ ಪೈಥಾಗರಸ್ ಥಿಯರಮ್ ಹಾಕಿದ್ರೆ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗುತ್ತೆ ಹೌದಾ. ಹಾಗಾದ್ರೆ ಎಲ್ ಬೇರೆ ಏನಾಗುತ್ತೆ ನೋಡಿ, ಇದು ಪೈಥಾಗರಸ್ ಥಿಯರಮ್ ಹಾಕಿದ್ರೆ ಏನು ಬರುತ್ತೆ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಎಲ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗುತ್ತೆ ಆಯಿತಾ. ಸೊ ಇಲ್ಲಿ ಓರೆ ಎತ್ತರ ಎಲ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಯಿತಾ. ಸೊ ಎಚ್ ಅಂತ ಹೇಳಿದೆ ಎಷ್ಟಿದೆ 3.25 ಇದೆ. ಸೊ ಇದು 3.25 ಹೋಲ್ ಸ್ಕ್ವೇರ್ ಮೈನಸ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಹೇಳಿದೆ. ಆರ್ ಸ್ಕ್ವೇರ್ ಅಂದರೆ ಎಷ್ಟು 3.5/2 ಹೋಲ್ ಸ್ಕ್ವೇರ್ 3.5/2 ಹೋಲ್ ಸ್ಕ್ವೇರ್ ಆಯಿತಾ. ಸೊ ಈಗ ಇದನ್ನು ನಾವು ಫರ್ದರ್ ಸಿಂಪ್ಲಿಫೈ ಮಾಡಬೇಕು. ಇದನ್ನು ನಾನು ಈ ಕಡೆ ಬರ್ಕೊಳ್ತೀನಿ. ನೋಡಿ 3.5 ಹೋಲ್ ಸ್ಕ್ವೇರ್ ಅಂದರೆ 3.25 ಇಂಟು 3.25 ಹೌದಾ. ಸೊ ಇದು ನಮ್ಗೆ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದರೆ 10.56 ಬರುತ್ತೆ 10.57 ಬರುತ್ತೆ ಹೌದಾ. ಸೊ ಇಲ್ಲಿ ನಾನು 10 ರೂಟ್ ಆಫ್ 10.57 ಅಂತ ಬರುತ್ತೆ ಪ್ಲಸ್ 3.5/2 ಹೋಲ್ ಸ್ಕ್ವೇರ್ ಇದೆ. ಈಗ ಮೊದಲು ನೀವು 3.5 2ರಿಂದ ಭಾಗಿಸಿ ಆಮೇಲೆ ಅದನ್ನು ಸ್ಕ್ವೇರ್ ಮಾಡ್ಕೊಳ್ಳಿ. ಸೊ 3.5/2 ಅಂತ ಹೇಳಿದ್ರೆ ಎಷ್ಟಾಗುತ್ತೆ 2 × 2 = 15 ಆಯಿತು. 2 × 14 5 ಆಯಿತು ಅಂದರೆ 1.75 ಬರುತ್ತೆ. ಸೊ 1.75 ಇಂಟು 1.7 ಅಪ್ರಾಕ್ಸಿಮೇಟ್ಲಿ ಅದೇ 25 2 2 35 3 ಸೊ ನೆಕ್ಸ್ಟು 2 35ಕ್ಕೆ 5 3 2 49 52 5 2 7 5 12 ನೆಕ್ಸ್ಟು 1 7 5 ಬರುತ್ತೆ. ಸೊ 5 12 1 ಅಂದರೆ 8 16 1 9 10 ಇದು 3 ಬರುತ್ತೆ ಹೌದಾ. ಸೊ ಇಲ್ಲಿ 4 ಪ್ಲೇಸಲ್ಲ 3.06 ಬರುತ್ತೆ. ಸೊ 3.06 ಇಂಟು 6 ಹೋಲ್ ಸ್ಕ್ವೇರ್ ಹೌದಾ. 3.06 ಇಂಟು 3.06 ಎಷ್ಟು ಬರುತ್ತೆ 6 6 3 ಹೌದಾ. 6 3 15 ನೆಕ್ಸ್ಟ್ 0 0 0 3 18ಕ್ಕೆ 8 1 3 9 ಸೊ 3 6 16 16 ಅಂದರೆ 1 ಇಲ್ಲಿ 3 ಬರುತ್ತೆ. ನೆಕ್ಸ್ಟ್ ಇಲ್ಲಿ 9 ಬರುತ್ತೆ. 9.36 ಬರುತ್ತೆ 9.36 ಬರುತ್ತೆ ಹೌದಾ. ಇವಾಗ ಏನು ಮಾಡಬೇಕು ಇವೆರಡನ್ನು ಆ್ಯಡ್ ಮಾಡಿಬಿಟ್ಟು ಹೌದಾ ಅದಕ್ಕೆ ನಾವು ರೂಟ್ ಕಂಡುಹಿಡಿತೀವಿ ಆಯಿತಾ. ಸೊ ಈಗ ಅದನ್ನು ಕೂಡಿ ಸೊ ಇದು 3.06 ತಗೊಳ್ಳಿ ಹೌದಾ. ನೆಕ್ಸ್ಟ್ ಇವೆರಡನ್ನು ಕೂಡಿ ಎಷ್ಟು ಬರುತ್ತೆ ನಮಗೆ. ಸೊ ಎಲ್ ಇಸ್ ಈಕ್ವಲ್ ಟು ರೂಟ್ ಆಫ್ 13 ಬರುತ್ತೆ 13 1 ಅಂತ ಹೇಳಿದರೆ 6 ಬರ್ತದೆ
ಅಲ್ಲ 13.63 ಬರುತ್ತೆ. ಸೊ 13.63ಕ್ಕೆ ನಾವೇನು ಕಂಡುಹಿಡಿಬೇಕು, ಇದನ್ನ ವರ್ಗಮೂಲ ಕಂಡುಹಿಡಿಬೇಕು ಆಯಿತಾ. 13.63 ಅಂದರೆ ಎಷ್ಟು ಬರುತ್ತೆ ವರ್ಗಮೂಲ? 3 9. ಸೊ ಇಲ್ಲಿ 4 ಇತ್ತು, ಪ್ಲಸ್ 3 ಕಟ್ಟಿ 6 ಆಯಿತು. ಸೊ ಇಲ್ಲಿ ಪಾಯಿಂಟ್ ಕಟ್ಟಿ 43 ಕೆಳಗೆ ಇಳಿಸ್ಕೊಳ್ಳಿ. ನೆಕ್ಸ್ಟ್ 7 ಕಟ್ಟಿ 7 49ಕ್ಕೆ 9 4 42 46 ಅಪ್ರಾಕ್ಸಿಮೇಟ್ಲಿ 3.7 ಬರುತ್ತೆ ಅಲ್ವಾ. 3.7 ಸೆಂಟಿಮೀಟರ್ ಬರುತ್ತೆ. ಏನಿದು? ಇದು ಶಂಕುವಿನ ಓರೆ ಎತ್ತರ. ಸೊ ನಾವು ಇಲ್ಲಿ ಇದುವರೆಗೆ ಏನು ಕಂಡಿದ್ದೀವಿ, ನಮಗೆ ಬೇಕಾಗಿದ್ದೇನು ಅಂತ ಹೇಳಿದರೆ ಓರೆ ಎತ್ತರ ಅಷ್ಟೇ, ನೇರ ಎತ್ತರ ಬೇಕಿಲ್ಲ. ಅದರ ನೇರ ಎತ್ತರ ಬಳಸ್ಕೊಂಡ್ಬಿಟ್ಟು ನಾವು ಓರೆ ಎತ್ತರವನ್ನು ಕಂಡುಹಿಡಿದಿದ್ದೀವಿ ಹೌದಾ. ಸೊ ನಮಗೆ ಶಂಕುವಿನ ಓರೆ ಎತ್ತರ ಎಲ್ಲಿ ಸಿಕ್ಕಿಬಿಟ್ಟು 3.5 ಸೆಂಟಿಮೀಟರ್ ಸಿಕ್ತು. ಸೊ ಇವಾಗ ಏನು ಮಾಡ್ಬೇಕು ನಾವು ಅಂತ ಹೇಳಿದರೆ ಅದರ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತೀವಿ. ಶಂಕುವಿನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಈ ಕಡೆ ಸೊ ಶಂಕುವಿನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಪೈಆರ್ಎಲ್ ಹೌದಾ. ಸೊ ಪೈಆರ್ಎಲ್ ಅಂತ ಹೇಳಿದರೆ ಪೈ ಅಂತ ಹೇಳಿದರೆ 22/7 ಇಂಟು ಆರ್ ಅಂತ ಹೇಳಿದರೆ 3.5/2 ಇಂಟು ಇದು 3.7 ಸೆಂಟಿಮೀಟರ್ ಆಗುತ್ತೆ. ಸೊ ಇದು ಶಂಕುವಿನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ. ಸೊ ಅದೇ ರೀತಿ ಅರ್ಧಗೋಳದ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಏನು? 2 ಇಂಟು 22/7 ಇಂಟು 3.5/2 ಇಂಟು 3.5/2. ಸೊ ಈಗ ಇಷ್ಟೊಂದು ಕೂಡಿದ್ರೆ, ಇವೆರಡನ್ನು ಕೂಡಿದ್ರೆ ನಮಗೆ ಹೌದಾ, ಯಾವುದು ಬುಗರಿಯ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಬೇಕು ನಮಗೆ. ನೋಡಿ, ಬುಗರಿಗೆ ಹಚ್ಚಬೇಕಾಗಿರ್ತಕ್ಕಂಥ ಬಣ್ಣ ಹಚ್ಚಬೇಕಾದ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದರೆ ಬುಗರಿಯ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಬೇಕು. ಸೊ ಬುಗರಿಯ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಇದು ಅರ್ಧಗೋಳದ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ. ಇವೆರಡನ್ನು ಕೂಡಿದ್ರೆ ನಮಗೆ ಏನು ಸಿಗುತ್ತೆ? ಬುಗರಿಯ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಅರ್ಧಗೋಳದ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? 2 ಇಂಟು 22/7 ಇಂಟು 3.5/2 ಇಂಟು 3.5/2 ಪ್ಲಸ್. ಸೊ ಶಂಕುವಿನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಅಂದರೆ ಇದು ಹೌದಾ, ಅದು ಪ್ಲಸ್ 22/7 ಇಂಟು 3.5/2 ಇಂಟು 3.7 ಹೌದಾ. ಸೊ ಈಗ ಇದರಲ್ಲಿ ನಾವು ಏನನ್ನು ಸಾಮಾನ್ಯ ಹೊರಗೆ ತೆಗಿಬೋದು ನೋಡಿ. ಇಲ್ಲಿ 2 ಪಾರ್ಟ್ ಇದೆ. ಸೊ ಇಲ್ಲಿ ಒಂದು ಫಸ್ಟ್ ಪಾರ್ಟಲ್ಲಿ ಅರ್ಧಗೋಳದ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಇದೆ, ಸೆಕೆಂಡ್ ಪಾರ್ಟಲ್ಲಿ ಶಂಕುವಿನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಇದೆ. ಸೊ ಎರಡರಲ್ಲೂ ಏನು ಸಾಮಾನ್ಯ ಬರುತ್ತೆ ನಮಗೆ ನೋಡಿ. ಎರಡರಲ್ಲೂ 22/7 ಇಂಟು 3.5 ಕಾಮನ್ ಬರುತ್ತೆ. ಸೊ ಇದನ್ನು ಹೊರಗೆ ತಗೊಂಡು 22/7 ಇಂಟು 3.5/2 ಹೌದಾ, ಇಷ್ಟು ಸಾಮಾನ್ಯ ತಗೊಂಡ್ರೆ ನಮಗೆ ಇಲ್ಲೇನು ಉಳಿಯುತ್ತೆ? ಇಲ್ಲಿ ಒಂದು 2 ಉಳಿಯುತ್ತೆ ಹೌದಾ, ಇಂಟು 3.5/2 ಉಳಿಯುತ್ತೆ ಹೌದಾ, ಪ್ಲಸ್ ನೆಕ್ಸ್ಟ್ ಈ ಕಡೆ ಏನು ಉಳಿಯುತ್ತೆ ನೋಡಿ. ಈ ಕಡೆ ನಮಗೆ 3.7 ಉಳಿಯುತ್ತೆ, 3.7 ಉಳಿಯುತ್ತೆ ಹೌದಾ. ಇಲ್ಲಿ 22/7 ಇಂಟು 3.2 ಸಾಮಾನ್ಯವಾಗಿ ಹೊರಗೆ ತಗೊಂಡಿದ್ದೀವಿ. ನೆಕ್ಸ್ಟು ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ ಹೌದಾ. ಇಲ್ಲಿ 2 ಇಂಟು ಇಲ್ಲಿ 2 11 22 ಅಂದರೆ ಇಲ್ಲಿ 11/7 ಇಂಟು 3.5 ಹೌದಾ. ಇಲ್ಲಿ ಏನು ಬರುತ್ತೆ ನಮಗೆ? 3.5 ಪ್ಲಸ್ 3.7 ಆಗುತ್ತೆ ಆಯ್ತಲ್ಲ. ಸೊ ಇದು 2 ಆಗುತ್ತೆ ಹೋಗುತ್ತೆ, 3.5 2 7 ಆಗುತ್ತೆ. ಸೊ ಇದು 11/2 ಆಗುತ್ತೆ. 11/2 ಅಂತ ಹೇಳಿದರೆ ನಮಗೆ ಎಷ್ಟು ಬರುತ್ತೆ? 2 5 10 5.5 ಬರುತ್ತೆ ಹೌದಾ. ಇಂಟು ಇಲ್ಲಿ ಇವೆರಡೂ ಕೂಡಿದ್ರೆ ನಮಗೆ
7.2 ಸಿಗುತ್ತೆ. ಹೌದಾ? ಇದು ಯಾವುದು 3.2 3.5 ಪ್ಲಸ್ 3.7 ಕೂಡಿದ್ರೆ ನನಗೆ 7.2 ಸಿಗುತ್ತೆ. ನೆಕ್ಸ್ಟು ಈಗ ಏನು ಮಾಡಬೇಕು, ಇವೆರಡೂ ಗುಣಿಸ್ಬೇಕು. ಹೌದಾ? 5.5 ಇಂಟು 7.2 ಅಂತ ಗುಣಿಸ್ಬೇಕು. ಸ್ವಲ್ಪ ನಿಮಗೆ ಈ ಥರದ್ದು ಲೆಕ್ಕಗಳಲ್ಲಿ ವರ್ಕ್ ಮಾಡೋದು ಅದೆಲ್ಲ ಸ್ವಲ್ಪ ಇದಾಗುತ್ತೆ. ಅದನ್ನು ನೋಡ್ಕೊಬೇಕು ಯಾವ ಥರ ಲೆಕ್ಕಗಳನ್ನ ಬಿಡಿಸ್ಬೇಕು, ಎಲ್ಲಿ ಬ್ರಾಕೆಟ್ ಇದೆ, ಎಲ್ಲಿ ಪಾಯಿಂಟ್ ಇದೆ, ಅದು ಅವುಗಳು ಕರೆಕ್ಟಾಗಿ ಗೊತ್ತಾದ್ರೆ ಮಾತ್ರ ಈಸಿಯಾಗಿ ಆಗುತ್ತೆ. ಇವೆರಡು ಗುಣಿಸಿ ನೋಡಿ. 2 5 10ಕ್ಕೆ 0 1 2 5 10 1 11 7 5 35ಕ್ಕೆ 5 3 7 5 35 3 35 ಅಂದರೆ 0693 39.60 ಆಗುತ್ತೆ. ಹೌದಾ? ಸೊ 39.60 ಆಗುತ್ತೆ. ಹೌದಾ? ಏನಿದೆ 39.60? 39.60 ಸೆಂಟಿಮೀಟರ್ ಸ್ಕ್ವೇರ್. ಯಾಕೆಂದರೆ ಇವೆಲ್ಲವೂ ಸೆಂಟಿಮೀಟ್ರಲ್ಲೇ ಇದೆ. ಏನಿದು ಬುಗರಿಯ ಒಟ್ಟು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಹೇಳಿದ್ರೆ 39.60 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಹೌದಾ? ಸೊ ಇದು ಈ ಥರದ ಸಮಸ್ಯೆಗಳನ್ನ ಬರುತ್ತೆ. ನಾವು ತುಂಬ ಸಿಂಪಲಾಗಿ ಏನು ಮಾಡಿದ್ದೀವಿ, ಮೊದಲು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡ್ಕೊಳ್ಳಿ, ಆಮೇಲೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡ್ಕೊಂಡಿದ್ದೀವಿ. ಅವೆರಡನ್ನು ಕೂಡಿದ್ದೀವಿ ಅಷ್ಟೇ. ಕೂಡಿದ ನಮಗೆ ಏನು ಸಿಕ್ಕಿದೆ, ಬುಗರಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಕ್ಕಿದೆ. ಹೌದಾ? ಸೊ ಇಲ್ಲಿ ಇದೇ ಥರದ್ದು ಅನ್ವಯಗಳನ್ನು ನಾವು ನಿತ್ಯ ಜೀವನದಲ್ಲಿ ಈ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳನ್ನು ಬಳಸಿಕೊಂಡು ಹಲವಾರು ಸಮಸ್ಯೆಗಳನ್ನು ಬಿಡಿಸ್ತೀವಿ ಮಕ್ಕಳೇ. ಸೊ ಇದೇ ಥರ ಇನ್ನೂ ಹಲವಾರು ಸಮಸ್ಯೆಗಳಿದ್ದಾವೆ. ಅವುಗಳನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.